ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಗರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಕಾಣಿಸ್ತಾ ಇರ್ಬೋದು, ಟೈಮ್ ಬಂದು ಇನ್ನೂ 6 o'clock 10 minutes ಇದೆ. ಅಷ್ಟರಲ್ಲೇ ನಂದು ಪೂಜೆ ಎಲ್ಲ ಇವತ್ತು ಮುಗ್ದಿದೆ. ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆಚೆ ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ನನಗೆ ಈ ಥರ ಸುತ್ತ ರಂಗೋಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಈಗ ಬೆಳಕಾಗ್ತಾ ಇದೆ ನೋಡಿ. ಆಚೆ ಈ ಥರ ಹಾಕಿದ್ದೀನಿ ಹೊಸ್ಲಿಗೆ ರಂಗೋಲಿನ. ನಮ್ಮ ಬಲ್ಲು ನೋಡಿ ಮಲಗಿದ್ದಾನೆ. ತುಳಸಿ ಮಾತೆ ಹತ್ರ ಒಂದು ದೀಪನ ಇಟ್ಟಿದ್ದೀನಿ. ನೋಡಿದ್ರಲ್ವ, ಇಷ್ಟೊತ್ತಿಗೆ ಆವಾಗಲೇ ಪೂಜೆ ಎಲ್ಲ ಮುಗೀತು. ನಾನೀಗ ಒಂದು ಗ್ಲಾಸ್ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಕುಡಿಯೋದಕ್ಕೆ. ಇವತ್ತಂತೂ ಸಂಡೇ, ಎದ್ದೇಳೋದೇ ಇಲ್ಲ ಬಿಡಿ. ನಮ್ಮ ಮನೇಲಂತೂ ಎಷ್ಟು ಗಂಟೆಗೆ ಎದ್ದೇಳ್ತಾರೋ ಗೊತ್ತಿಲ್ಲ. ಅಷ್ಟರಲ್ಲಿ ನನಗೆ ನಿದ್ದೆ ಬಂದು ನಾನೇ ನಿದ್ದೆ ಮಾಡಿಬಿಡ್ತೀನೇನೋ ಅನಿಸುತ್ತೆ. ಒಬ್ಬಳೇ ಎಷ್ಟೊತ್ತು ಫ್ರೆಂಡ್ಸ್ ಕೂತ್ಕೊಂಡಿರೋಕ್ಕಾಗುತ್ತೆ. ನನ್ನ ಮಗಳದು September 5th ಬರ್ತಡೇ ಇದೆ. ಅವಳದು 14 years ಆಗುತ್ತೆ ಈ ಸಲ. ಅದಕ್ಕೋಸ್ಕರ 14 ಡೇಸಿಂದ ಡೈಲಿ ಒಂದೊಂದು ಗಿಫ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಡೇ ಬಂದು ಡೈಮಂಡ್ ಪೇಂಟಿಂಗ್ ಅವಳು ಕೇಳ್ತಿದ್ಲು ತುಂಬ ದಿನದಿಂದ, ಅದನ್ನು ಕೊಟ್ಟಿದ್ದೆ. ನಿನ್ನೆ ಬಂದು ನೋಡಿ ಇದನ್ನು ಕೊಟ್ಟಿದ್ದೀನಿ. ಈ ಥರ ವಾಟರ್ ಬಾಟ್ಲು ಸಖತ್ ಇಷ್ಟ ಆಯಿತು ಅವಳಿಗೆ. ಇವತ್ತು ಏನು ಕೊಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಬಂದು 3rd ಡೇ ನೋಡಿ. ಇದನ್ನು ಬುಕ್ ಮಾಡಿದ್ದೆ. ಈ ಥರ ಡಾಲ್. ಇವಾಗ ಏನು ಹೆಸರು ಹೇಳ್ತಾರೆ ಫ್ರೆಂಡ್ಸ್, ಅದು ನನಗೆ ಅಷ್ಟು ಗೊತ್ತಿಲ್ಲ. ಈ ಡಾಲ್ ತುಂಬಾ ಇವಾಗ ವೈರಲ್ ಆಗಿದೆ. ಇದು ಬೇಕು ಅಂತ ಕೇಳಿದ್ಲು, ಅದಕ್ಕೋಸ್ಕರ ನೋಡಿ ಈ ಡಾಲ್ನ ಬುಕ್ ಮಾಡಿದ್ದೀನಿ ಇವತ್ತು ಕೊಡೋದಕ್ಕೆ. ನಾಳೆ ಏನು ಕೊಡ್ತೀನಿ ಅಂತ ನಾಳೆ ವಿಡಿಯೋದಲ್ಲೇ ನೋಡಿ. ಈ ಥರ ಒಂದು ಗಿಫ್ಟು ಮತ್ತು ಅದ್ರ ಜೊತೆ ಒಂದು ಲೆಟರ್ ಇಟ್ಟು ಕೊಟ್ಟಿರ್ತೀನಿ. ಏನಾದರೂ ಸುಮ್ಮನೆ ಚಿಕ್ಕದಾಗ ಒಂದು ನೋಟ್ ಬರೆದು ಇವತ್ತು ಇದು ಕೊಡ್ತಾಯಿದ್ದೀನಿ. ಇನ್ನೂ 12 ಡೇಸ್ ಇದೆ ಅವಳ ಬರ್ತಡೇಗೆ. ಇನ್ನು 12 ಗಿಫ್ಟ್ಸ್, 11 ಡೇಸ್ ಇದೆ ಅನಿಸುತ್ತೆ. 11 ಡೇಸ್ ಇದೆ, 11 ಗಿಫ್ಟ್ ಕೊಡಬೇಕು. ಇನ್ನೊಂದು ನಾಳೆ ಬಂದು ನಮ್ಮ ಮನೆಯವ್ರ ಬರ್ತಡೇ ಇದೆ ಫ್ರೆಂಡ್ಸ್. ಬಟ್ ಸೆಲೆಬ್ರೇಷನ್ ನಾವು ಮಾಡೋದಿಲ್ಲ. ನೋಡೋಣ ಏನಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನು ಮಾಡ್ಬೋದು ಅಂತ ನೋಡೋಣ, ಹೇಗಾಗುತ್ತೋ ಏನೋ ಅದೇ ಥರ ಮಾಡ್ಕೊಂಡು ಹೋಗ್ತೀನಿ. ನಮಗೆಲ್ಲ ನಮ್ಮ ಬರ್ತಡೇಗಿಂತೂ ಮಕ್ಕಳ ಬರ್ತಡೇ ಮಾಡೋದಂದರೆ ತುಂಬಾ ಖುಷಿಯಾಗುತ್ತೆ. ನಾನು ಅಷ್ಟೇ ಹೇಳಿರೋದು, ನಮ್ಮ ಬರ್ತಡೇ ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ಮಕ್ಕಳ ಬರ್ತಡೇ ಮಾತ್ರ ಮಿಸ್ ಮಾಡಬಾರ್ದು. ಯಾಕಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಫ್ರೆಂಡ್ಸ್ ನಾವು ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಯಾವುದೂ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಮಕ್ಕಳಿಗೆ ಅದನ್ನು ಖುಷಿ ಇರುತ್ತಲ್ಲ. ನಾನೇನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಆಸೆ ಏನಿಲ್ಲ. ಬರೀ ನಮ್ಮ ಅಕ್ಕವ್ರನ್ನ ನಮ್ಮ ಅಪ್ಪವ್ರನ್ನ ಅವ್ರನ್ನ ಕರೆದು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿ ಎಲ್ಲರಿಗೂ ಅವತ್ತಿನ ದಿನ ಊಟ ನಮ್ಮ ಮನೇಲೇ ಆಗಬೇಕು ಅನ್ನೋದೊಂದೇ ನನ್ನ ಆಸೆ. ಅದೇ ಥರ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅವಳು ಇದ್ದಾಗ ಗಿಫ್ಟ್ ಇಟ್ಟಿರ್ತೀವಲ್ಲ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಅವಳು ಇಷ್ಟೊತ್ತಿಗೆ ಇದ್ದಾಳ್ತಾಳೆ ನನಗೆ ಗೊತ್ತಿರೋದಿಲ್ಲ. ನಾನು ಕೆಳಗಡೆ ಅಡುಗೆಯಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಯಾವ ಥರ ಒಂದಿನ ಅವಳು ಗಿಫ್ಟ್ಗೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಗಿಫ್ಟ್ ನೋಡಿದ ತಕ್ಷಣ ಕೆಳಗಡೆ ಬಂದು ಮಮ್ಮಿ ಚೆನ್ನಾಗಿದೆ, ನನಗೆ ಖುಷಿ ಆಯಿತು ಅಂತ ಹೇಳ್ತಾಳೆ. ನನಗಂತೂ ಅಷ್ಟೇ ಸಾಕು, ನನಗೆ ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ವಾಚ್ ಕೊಡೋಣ ಅಂತ ಬುಕ್ ಮಾಡಿದ್ವಾ. ನಾನು ಮತ್ತು ನನ್ನ ಯಜಮಾನ್ರು ಏನು ಮಾಡಿದ್ರು ಗೊತ್ತಾ, ಅದನ್ನು ಕ್ಲೀನಾಗಿ ಏನು ನೋಡಿಲ್ಲ, ಏನು ಮಾಡಿಲ್ಲ. ವಾಚೇ ಇದು ಅಂತ ಅಂದ್ಬಿಟ್ಟು ಬರೀ ಇದು ಬೆಲ್ಟ್ ಮಾತ್ರ ಬುಕ್ ಮಾಡಿದ್ವಿ ಫ್ರೆಂಡ್ಸ್. ಇವಾಗ ಇದನ್ನು ರಿಟರ್ನ್ಗೆ ಹಾಕಬೇಕು. ರಿಟರ್ನ್ಗೆ ಹಾಕ್ಬಿಟ್ಟು ಬೇರೆ ವಾಚ್ನ ಬುಕ್ ಮಾಡಿದ್ದಾರೆ. ನೋಡೋಣ, ಅದು ಬಂದಮೇಲೆ ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ಎಲ್ಲರೂ ಎದ್ದೇಳೋಷ್ಟರಲ್ಲಿ ನಾನು ಇವತ್ತು ಗೀ ರೈಸು ಮತ್ತು ರಾಜ್ಮಾ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗರಜ್ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕಿ ಮಾಡ್ಕೊಂಡಿದ್ದೀನಿ. ಎಷ್ಟು ಸಖತ್ತಾಗಿ ಬಂದಿದೆ. ನಾನು ಮಾಡೋ ಚಿಕ್ಕಿ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ಟು. ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಮತ್ತು ನಾಳೆ ನಮ್ಮ ಮನೆಯವ್ರ ಬರ್ತಡೇಗೂ ಕೂಡ ಸ್ಪೆಷಲ್. ನೋಡಿ ಸ್ಪೂನಲ್ಲೇ ತಿಂತವಳು ನೆಕ್ಕೊಂಡು. ಚಿಕ್ಕಿ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ ನಾನು ವೀಡಿಯೋನ ಶೇರ್ ಮಾಡ್ತೀನಿ. ಈಗ ಚಕ್ಲಿ ಕೂಡ ಮಾಡ್ತಾಯಿದ್ದೀನಿ. ಚಕ್ಲಿ ರೆಸಿಪಿನ ಬೇಕಿದ್ರೆ ಶೇರ್ ಮಾಡ್ತೀನಿ. ನೋಡಿ ವಿಡಿಯೋ ಹಂಗೆ ಓದ್ತೀಯ ಬಾ. ಫೋನು ರಜೆ ಇದ್ದರೆ ಫೋನೇ ಕಮ್ಮಿಯಾ. ನೋಡಿ ಇವಳದೇ ಬರ್ತಡೇ 5th, ನಾಳೆ ಅವ್ರದ್ದು ಬರ್ತಡೇ, ನಮ್ಮ ಮನೆಯವ್ರದ್ದು. ಎಲ್ಲರೂ ವಿಶ್ ಮಾಡಿ ನನ್ನ ಮಗಳಿಗೆ.
ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂತ. ನೋಡಿ ಫ್ರೆಂಡ್ಸ್, ಚಕ್ಲಿ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಿಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಮತ್ತೆ ನಿನ್ನೆ ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತುಂಬಾ ಟಯರ್ಡ್ ಆಯಿತು. ಚಕ್ಲಿ ಮಾಡಿ ಮತ್ತು ಚಿಕ್ಕಿ ಮಾಡಿ ಮತ್ತು ಜಾಮೂನ್ ಮಾಡೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿಬಿಡ್ತು. ಅದಕ್ಕೋಸ್ಕರ ಯಾವುದೇ ಥರದ ವೀಡಿಯೋ ಮಾಡಿಲ್ಲ. ಇವತ್ತು ಮಾರ್ನಿಂಗು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದೇಳೋದು ಕೂಡ ಸ್ವಲ್ಪ ಲೇಟಾಗೋಯಿತು. ಯಾಕಂದರೆ ಅಲಾರಾಮೇ ಬಡ್ಕೊಂಡಿಲ್ಲ ಫ್ರೆಂಡ್ಸ್. 3 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ, ಅದು ಯಾಕೋ ಬಡ್ಕೊಂಡೇ ಇಲ್ಲ ಅಲಾರಾಮು. 5 o'clock ಎಚ್ಚರಿಕೆ ಆಯಿತು. ಅಯ್ಯೋ ಟೈಮ್ ಆಯ್ತಲ್ಲ ಪೂಜೆ ಮಾಡೋದಕ್ಕೆ ಅಂತ ಎದ್ದೋಗಿ ಬೇಗ ಮಾಡಿ ಪೂಜೆ ಎಲ್ಲ ಆಯ್ತು. ಈಗ ಮಕ್ಕಳು ಸ್ಕೂಲ್ಗೂ ಕೂಡ ಹೊರಟರು. ಇವತ್ತು ಟಿಫನ್ ಬಂದು ಟೊಮೆಟೊ ಬಾತ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು, ಏನಿಲ್ಲ ಫ್ರೆಂಡ್ಸ್, ಕ್ವಿಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ. ಕಡಲೆಕಾಳು ಹುರಿದು ಸಾರು ಮಾಡೋಣ ಅಂತ ಅಂದ್ಬಿಟ್ಟು, ನೋಡಿ ಫ್ರೆಂಡ್ಸ್, ಕಡಲೆಕಾಳನ್ನ ಹುರಿದ್ಬಿಟ್ಟು ಈ ಥರ ನೆನೆಸೋದೇನಿಲ್ಲ, ತೊಳ್ಕೊಂಡ್ರೆ ಸಾಕು. ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಅಷ್ಟರಲ್ಲಿ ಸಾಂಬಾರಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇಲ್ಲಿ ಪನ್ನೀರು ತವಾ ಫ್ರೈ ಕೂಡ ಮಾಡಿಕೊಟ್ಟಿದ್ದಾಯಿತು ಮಕ್ಕಳಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಖಾರಕ್ಕೆ ಹಾಕ್ಕೊಂಬಿಟ್ಟೆ. ಆಮೇಲೆ ನನಗೆ ನೆನಪಾಯಿತು ರೆಸಿಪಿ ಶೇರ್ ಮಾಡೋಣ. ಯಾಕಂದರೆ ಈ ಸಾಂಬಾರು ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ಮಳೆಗಾಲ, ಈ ಚಳಿಗಾಲದಲ್ಲೆಲ್ಲ ಹುರಿದು ಕಡಲೆಕಾಳು ಅಥವಾ ಹುರಿದು ಹೆಸರು ಕಾಳು ಸಾರನ್ನ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶೇರ್ ಮಾಡೋಣ ಅಂತ ಅನಿಸ್ತು. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಸಾಂಬಾರು ಪುಡಿ, ಒಂದು 7-8 ಎಸ್ಲು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ರುಬ್ಕೊಂಡು ಕುಕ್ಕರ್ಗೆ ಹಾಕಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಅರ್ಧ ಟೊಮೆಟೊ ಮತ್ತು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಈರುಳ್ಳಿನೇ ಮೇನ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಕಡಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿಟ್ಟಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ತಪ್ಪಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ತುಂಬ ಟೈಮ್ ಆಗುತ್ತೆ ಅಂತ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಖಾರ ಕೂಡ ಹಾಕ್ಕೊಂಡ್ವಿ. ನಿಜ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಸಖತ್ತಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಅರ್ಧ ಮುದ್ದೆ ತಿನ್ನೋರು ಒಂದು ಮುದ್ದೆ ಅಂತೂ ತಿಂತಾರೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸಾರನ್ನ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಮಂದ ಬೇಕು ಅಥವಾ ಎಷ್ಟು ಸಾಂಬಾರು ಬೇಕು ಅನ್ನೋದು ನೋಡಿಬಿಟ್ಟು ನೀರನ್ನ ಹಾಕ್ಕೊಳ್ಬೋದು. ಇಲ್ಲಿ ನಾನೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಿ ಈಗ ವಿಜಿಲ್ ಬರ್ಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಾಂಬಾರನ್ನ ಒಂದು ವಿಜಿಲ್ ಬರ್ಸ್ಕೊಂಡಿದ್ದೀನಿ. ಕಾಳು ಇದರಲ್ಲಿ ಫುಲ್ಲು ನುಣ್ಣಗಾಗಬಾರ್ದು ಉಳಿದು ಕಡಲೆ ಸಾರಲ್ಲಿ. ಅದಕ್ಕೋಸ್ಕರ ಈಗ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾರಂತೂ ಸಖತ್ತಾಗಿದೆ. ಈಗ ಟೇಸ್ಟ್ ನೋಡ್ಕೊಳ್ಬೋದು, ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಬೋದು. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೂ ಕೂಡ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಬೇಕು. ಹೇಳಿದ್ನಲ್ವ ಆವಾಗಲೇ ಹೇಳ್ದಂಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು, ಅಷ್ಟೇ ಫ್ರೆಂಡ್ಸ್. ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ಇದು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು.